ಲೂಕಾಸು ವಾರ್ತೆ 18ನೇ ಅಧ್ಯಾಯ 3-4 ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸಿ ಎಂದು ಕೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಎದುರುವವನಲ್ಲ, ಮನುಷ್ಯರನ್ನೂ ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯು ನ್ಯಾಯವನ್ನು ತೀರಿಸಿ ತೀರ್ಪು ಮಾಡುವೆನು. ಇವನೆಂತ ರಾಜ ಅಂದ್ರೆ ಕೆಟ್ಟ ರಾಜ. ಇವನು ಅಸಲು ದೇವರಿಗೆ ಎದುರೋನಲ್ಲ, ಮನುಷ್ಯರನ್ನು ಕೂಡ ಲಕ್ಷ್ಯ ಮಾಡೋನಲ್ಲ. ಇವನು ಇಷ್ಟಾನುಸಾರ ಇವನು ಜೀವಿಸ್ತಿರ್ತಾನೆ. ಇವ್ನು ಒಳ್ಳೇದು ಕೆಟ್ಟದ ಅನ್ನೋದು ಏನಿರೋದಿಲ್ಲ ಇವನಿಗೆ. ಇಂಥ ಕರಡುಗಟ್ಟಿನ ರಾಜು, ಈ ಕೆಟ್ಟ ರಾಜನ ಹತ್ರ, ಈ ದುಷ್ಟ ರಾಜನ ಹತ್ರ ಈ ವಿಧವೆ ಡೈಲಿ ಹೋಗ್ತಾಳೆ, ನನಗೆ ನ್ಯಾಯ ತೀರಿಸ್ರಿ, ನನಗೆ ನ್ಯಾಯ ತೀರಿಸು, ನನಗೆ ನ್ಯಾಯ ತೀರಿಸು ಅಂತ. ನನ್ನ ಒಂದು ಶತ್ರುಗಳು, ನನ್ನ ಒಂದು ವಿರೋಧಿಗಳು ನನ್ನ ಕಾಡುತ್ತದಾರ, ನೀನ್ ನನಗೆ ನ್ಯಾಯ ತೀರಿಸು ಅಂತೇಳಿ ಹೋಗ್ತಿರುವಾಗ ಇವನು ಕೆಟ್ಟ ರಾಜೇ ಆ ವಿಧವೆ ಡೈಲಿ ಬರೋದನ್ನ ನೋಡಿ ಇನ್ನ ಈಕೆಗೆ ನ್ಯಾಯ ತೀರ್ಸೋಣ ಅಂತೇಳಿ ಅನ್ಕೊಂತಾನಂತ ನ್ಯಾಯ ತೀರಿಸ್ತಾನೆ. ಇಲ್ಲಿ ಈ ಸ್ತ್ರೀ ಪ್ಲೇಸ್ ನಲ್ಲಿ ನಮ್ಮನ್ನ ಇಟ್ಕೊಂಡು ಈ ಸ್ತ್ರೀಗೆ ಶತ್ರು ಪ್ಲೇಸ್ ನಲ್ಲಿ ಅಪವಾದಿನ ಇಟ್ಟು ನಾವು ಏನ್ ಮಾಡ್ಬೇಕಂದ್ರೆ, ಆ ಕೆಟ್ಟ ರಾಜನೇ ದಿನಾ ಆ ಸ್ತ್ರೀ ಆತನ ಹತ್ರ ಹೋಗಿ ನ್ಯಾಯ ತೀರಿಸು ಅಂತ ಹೇಳಿದ್ರೇನೆ, ಅವನ್ ಕೆಟ್ಟ ರಾಜನೇ ಆಕೆಗೆ ನ್ಯಾಯ ತೀರಿಸ್ತಿರುವಾಗ, ನ್ಯಾಯವಂತನಾದ ರಾರಾಜನಾದ ದೇವರು, ನ್ಯಾಯಾಧಿಪತಿ, ಆತನ ಹತ್ರ ನಾವು ಡೈಲಿ ಹೋಗಿ ದಿನಾ ನಾವು ಪ್ರಾರ್ಥನೆ ಮಾಡಿ, ಅಯ್ಯ ಶತ್ರು ಅಪವಾದಿ ನನ್ನ ಬಲಹೀನ ಪಡಿಸ್ತದನ, ಅಪವಾದಿ ನನ್ನ ಕಾಡ್ತದನ, ನನ್ನ ಮನೇನ ಗಲಿಬಿಲಿ ಮಾಡ್ತದನ, ಅಯ್ಯ ನಾನು ನಿನ್ನ ಚಿತ್ತ ನೆರವೇರಿಸಿಲ್ದಂಗ ನನಗೆ ಲೋಕ ಆಶೆಗಳು, ಶರೀರ ಆಶೆಗಳು, ಲೋಕ ಸಂಬಂಧವಾದ ಭಯಂಕರವಾದ ವಾಕ್ಯಕ್ಕೆ ವಿರುದ್ಧವಾದ ಆಲೋಚನೆಗಳು ನನ್ನಲ್ಲಿ ತಂದಿಡ್ತದನಯ್ಯ. ಈ ಶತ್ರುನ ಜಯಿಸುವಂತೆ ನನಗೆ ಮಾಡು, ನನಗೆ ನ್ಯಾಯ ತೀರಿಸು, ನನ್ನ ಬಲಪಡಿಸು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಪ್ರತಿ ದಿನ ಪ್ರಾರ್ಥನೆ ಮಾಡಬೇಕು. ಅರೇ ನಮಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಅದು ಬೇಕು ಅಂತೇಳಿ ಪ್ರಾರ್ಥನೆ ಮಾಡೋದಲ್ಲ. ಇದು ಅವಸರ ಐತೆ ಅಂತೇಳಿ ದೇವರು ನನಗೆ ಗೊತ್ತು ಅಂತ ಹೇಳತಾನ. ಮೊದಲು ನನ್ನ ನೀತಿಗಾಗಿ, ನನ್ನ ರಾಜ್ಯಕ್ಕಾಗಿ ನೀನು ತೌಕಪಡು, ಸಮಸ್ತವು ನಾನು ನಿನಗೆ ಸಮಕೂರಿಸ್ತೀನಿ. ನೀತಿಯಾಗಿ ನಾವು ಜೀವಿಸಕ, ನ್ಯಾಯವಾಗಿ ನಾವು ಜೀವಿಸಕ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಾವು ಜೀವಿಸಕ, ದೇವ್ರ ಚಿತ್ತ ನೆರವೇರ್ಸಕ ನಾವು ಪ್ರಯಾಸ ಪಡುವಾಗ ಅಪವಾದಿ ನಮ್ಮನ್ನ ಬಲಹೀನ ಪಡಿಸಕ, ಅಪವಾದಿ ನಮ್ಮನ್ನ ದುಷ್ಟ ಆಲೋಚನೆಗಳು, ವ್ಯಭಿಚಾರ ಆಲೋಚನೆಗಳು, ಜಾರತ್ವ ಆಲೋಚನೆಗಳು, ಭಯಂಕರವಾದ ಲೋಕ ಆಲೋಚನೆಗಳು ನಮ್ಮಲ್ಲಿ ತಂದು ಇಡುತ್ತಿರ್ತಾನ ಶತ್ರು. ಆ ಶತ್ರುನ ನಾವು ಜಯಿಸ್ಬೇಕು. ಆ ಒಂದು ವಿರೋಧಿನ ನಾವು ಜಯಿಸ್ಬೇಕು. ಆ ವಿರೋಧಿನ ನಾವು ಜಯಿಸ್ಬೇಕಂದ್ರೆ ನಮಗೆ ನಾವು ಹೋರಾಡಿ ಜಯಿಸಕ್ ಆಗೋದಿಲ್ಲ. ಆ ವಿಧವೆ ಹೆಂಗ್ ಬಂದು ರಾಜನ ಹತ್ರ ಬಂದು ನನಗೆ ಸಹಾಯ ಮಾಡು ಅಂತೇಳಿ ಕೇಳ್ತಾಳೋ, ಹಂಗ ನಾವು ಕೂಡ ದಿನಾ ದೇವ್ರ ಸನ್ನಿಧಿನಲ್ಲಿ ಬಂದು, ದೇವ ನನಗೆ ಸಹಾಯ ಮಾಡು, ದೇವ ಈ ಶತ್ರು ನಾನು ಜಯಿಸ್ಬೇಕು, ಈ ವಿರೋಧಿ ನಾನು ಜಯಿಸ್ಬೇಕು, ನೀನ್ ಚಿತ್ತ ನೆರವೇರಿಸ್ಬೇಕಯ್ಯ. ಇವನು ಲೋಕ ಆಶೆಗಳು ನನ್ನಲ್ಲಿ ತಂದಿಡ್ತಾನ, ಇವನು ಜಾರತ್ವ ಆಲೋಚನೆಗಳು ನನ್ನಲ್ಲಿ ತಂದಿಡ್ತಾನ. ಇವೆಲ್ಲದರಿಂದ ನಾನು ತಪ್ಪಿಸು, ಇವೆಲ್ಲದನ್ನ ಜಯಿಸುವಂತೆ ಶಕ್ತಿ ಕೊಡು, ಬಲ ಕೊಡು, ಅಭಿಷೇಕ ಕೊಡು ಅಂತೇಳಿ ನಾವು ಡೈಲಿ ದೇವರ ಹತ್ರ ನಾವು ಮೊರೆ ಹೋಗಬೇಕು. ಖಚಿತವಾಗಿ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಖಚಿತವಾಗಿ ದೇವ್ರು ನಮ್ಮಲ್ಲಿ ಬಲ ತುಂಬುತ್ತಾನ. ಶತ್ರುನ ಜಯಿಸುವಂತೆ ದೇವ್ರು ನಮ್ಮನ್ನ ಮಾಡ್ತಾನ. ಅದಕ್ಕೆ ಪೌಲ್ ಕೂಡ ಒಂದು ಮಾತು ಹೇಳ್ತಾನ. 2ನೇ ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನ. ಆದರೆ ಕರ್ತನು ನಂಬಿಗಸ್ತನು, ಆತನು ನಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಏನಂತ? ಕರ್ತನು ನಂಬಿಗಸ್ತನು, ಆತನು ನಮ್ಮನ್ನು ದೃಢಪಡಿಸಿ ಅಂದ್ರೆ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಸ್ಥಿರಪಡಿಸಿ, ಕೆಡುಕನ ಕೈಗೆ ನಮ್ಮನ್ನು ಸಿಗದಂತೆ ಕಾಪಾಡ್ತಾನಂತ. ಆಮೇನ್, ಹಲ್ಲೆಲೂಯಾ. ನೋಡಿ ಎಷ್ಟು ಒಳ್ಳೆ ವಾಗ್ದಾನ ದೇವ್ರು ನಮಗೆ ಮಾಡಿದ್ರು. ದೇವ್ರು ನಂಬಿಗಸ್ತನು. ಅರೆ ಆ ಕಳ್ಳನ ರಾಜನ ಹತ್ರ, ಆ ಸುಳ್ಳು ರಾಜನ ಹತ್ರ, ದುಷ್ಟ ರಾಜನ ಹತ್ರ ಒಂದು ಸ್ತ್ರೀ ದಿನಾ ಹೋಗಿ ನನಗೆ ನ್ಯಾಯ ತೀರಿಸ ಅಂದಾಗೆ ಅವನೇ ನ್ಯಾಯ ತೀರಿಸ್ತಾನ. ನಮ್ಮ ದೇವರು ನಂಬಿಗಸ್ತನು, ನೀತಿಗಳ ನ್ಯಾಯಾಧಿಪತಿ. ಮತ್ತೆ ನಂಬಿಗಸ್ತನಾದ ದೇವರ ಹತ್ರ ನಾವು ಹೋಗಿ ದಿನಾ ನಾವು ಮೊರೆ ಹೋದಾಗ ನಮ್ಮನ್ನ ಬಲಪಡಿಸ್ತಾನಂತ, ನಮ್ಮನ್ನು ದೃಢಪಡಿಸ್ತಾನಂತ, ನಮ್ಮನ್ನು ಸ್ಥಿರಪಡಿಸ್ತಾನಂತ, ಕೆಡುಕನ ಕೈಗೆ ನಾವು ಸಿಗದಂತೆ ನಮ್ಮನ್ನು ಕಾಪಾಡ್ತಾನಂತ. ಆಮೇನ್, ಹಲ್ಲೆಲೂಯಾ. ಕೆಡುಕನ್ ನಿನ್ನ ಶೋಧಿಸ್ತದನ, ಅಪವಾದಿ ನಿನ್ನ ಶೋಧಿಸ್ತದನ, ಅಪವಾದಿ ನಿನ್ನ ಬಲಹೀನ ಪಡಿಸ್ತಾನ. ನಿನ್ನ ಬಲ ಹೊಂದಬೇಕು, ನಿನ್ನ ದೇವ್ರ ಚಿತ್ತ ನೆರವೇರಿಸ್ಬೇಕು, ದೇವ್ರ ದೇಶನ ನೆರವೇರಿಸ್ಬೇಕು, ದೇವರಿಗಿನ್ನ ನಾನು ಸನಿತನಾಗ್ಬೇಕಂತೇಳಿ ನೀನು ಹೋರಾಡ್ತಿರುವಾಗ ಅಪವಾದಿ ನಿನ್ನ ಬಲಹೀನ ಪಡಿಸ್ತಾ ಇದ್ರೆ ಪ್ರಾರ್ಥನೆ ನೆಗ್ಲೆಕ್ಟ್ ಮಾಡಬೇಡ. ಪ್ರಾರ್ಥನೆ ನೀನು ಪೋಸ್ಟ್ ಬಾಂಡ್ ಮಾಡಬೇಡ.
ಡೈಲಿ ಪ್ರಾರ್ಥನೆ ಮಾಡು, ದೇವ್ರ ಸನ್ನಿಧಿನಲ್ಲಿ ಪ್ರಾರ್ಥನೆ ಮಾಡು, ಮೊರೆ ಹೋಗು ಮೊರೆ ಹೋಗು ಮೊರೆ ಹೋಗು. ಆ ಸ್ತ್ರೀಗೆ ಹೆಂಗ ಆ ರಾಜನು, ಆ ದುಷ್ಟ ರಾಜನು ಹೆಂಗ ನ್ಯಾಯ ತೀರ್ಸೋನು, ನಿನಗ್ ಕೂಡ ದೇವರು ಡೈಲಿ ನೀನು ದೇವ್ರ ಸನ್ನಿಧಿಗೆ ಹೋದಾಗ ನ್ಯಾಯಾಧಿಪತಿ ಖಚಿತವಾಗಿ ನಿನಗೆ ನ್ಯಾಯ ಮಾಡೇ ಮಾಡುತ್ತಾನ. ನಿನಗೆ ಶಕ್ತಿ ಕೊಡ್ತಾನ, ನಿನಗೆ ದೃಢ ಮನಸ್ಸು ಕೊಡ್ತಾನ, ದೃಢ ಸಂಕಲ್ಪ ನಿನ್ನಲ್ಲಿ ಇಡ್ತಾನ. ಹೋರಾಡುವಂತ ಶಕ್ತಿ, ಬಲ, ಜ್ಞಾನ, ವಿವೇಚನೆ, ಕೃಪೆ, ಅಭಿಷೇಕ ನಿನಗೆ ಕೊಟ್ಟು ಬಲಪಡಿಸಿ ಕೆಡುಕನ ಕೈಲಿದ್ದ ನಿನ್ನ ತಪ್ಪಿಸ್ತಾನ. ಅವನ ಮೇಲೆ ನಿನಗೆ ಜಯ ಕೊಡ್ತಾನ. ಆಮೇನ್, ಹಾಲೆಲೂಯ. ಭಯಪಡುವಂತವ್ರಾಗಿರಬಾರ್ದು. ದೇವರು ನಮಗೆ ವಾಗ್ದಾನ ಮಾಡಲ್ಲ. ವಾಗ್ದಾನ ಮಾಡಿ ಮಾತು ಕೊಟ್ಟು ಮಾತು ತಪ್ಪುವಂತ ದೇವರಲ್ಲ. ಮಾತು ಕೊಟ್ಟ ಮಾತನ್ನು ನೆರವೇರಿಸುವಂತ ನಂಬಿಗಸ್ತನು, ಶಕ್ತಿವಂತನಾದ ದೇವರು ನಾವು ಆರಾಧಿಸುವಂತ ನಜರೇತಿನ ಯೇಸು ಕ್ರಿಸ್ತನು. ಅದ್ರ ಮೇಲೆ ವಿಶ್ವಾಸ ಇಟ್ಟು ವಿಶ್ವಾಸಲಿದ್ದ ನಾವು ಪ್ರಾರ್ಥನೆ ಮಾಡುವಂತವ್ರಾಗಿರಬೇಕು. ಅದಕ್ಕೆ ಯಾಕೋಬು ಕೂಡ ಒಂದು ಮಾತು ಹೇಳ್ತಾನೆ. ಯಾಕೋಬು ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ, ನೀವು ದೇವರಿಗೆ ವಿಧೇಯರಾಗಿರಿ. ನೀವು ಯಾವಾಗಾದ್ರೂ ನೀವು ವಿಧೇಯರಾಗ್ತಿರೋ ಅಪವಾದಿ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನ. ನಾವು ದೇವರಿಗೆ ವಿಧೇಯರಾಗಿ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಾವು ನಡೆದಾಗ, ಡೈಲಿ ದಿನಾ ನಾವು ದೇವ್ರ ಸನ್ನಿಧಿನಲ್ಲಿ ಮೊರೆ ಹೋದಾಗ ದೇವ್ರು ನಮ್ಮನ್ನು ದೃಢಪಡಿಸ್ತಾನ, ದೇವ್ರು ನಮ್ಮನ್ನು ಬಲಪಡಿಸ್ತಾನ, ಅಪವಾದಿ ಕೈಲಿದ್ದ ನಮ್ಮನ್ನು ತಪ್ಪಿಸ್ತಾನ, ಆ ಕೆಡುಕಂಡಿದ್ದ ನಮಗೆ ಜಯ ಕೊಡ್ತಾನ. ಆಮೆನ್.